ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಮ್ ಕೋದಣ್ಣನ್ಗೆ ಈ ಮಾಯ ಯಾವ ಕಡೆಯಿಂದನೂ ಸರಿಯಾದ ಜೋಡಿ ಅಲ್ಲ. ಈಗ ಸೊಸೆ ಅಂತ ಬೇರೆ ಒಪ್ಕೋಬೇಕು. ಕರ್ಮ. ಎಲ್ರೂ ಬಂದಾಯ್ತಲ್ವಾ, ಇನ್ನೇನು ಶುರು ಮಾಡೋಣ ಅಲ್ವಾ? ಮಾಡಿ ಮಾಡಿ. ಪುರೋಹಿತ್ರೆ, 1 ನಿಮಿಷ. ಅದಕ್ಕಿಂತ ಮೊದಲು ಮುಖ್ಯವಾದ ಒಂದು ಮಾತುಕತೆ ಆಗಬೇಕು. ಆ ಮಾತುಕತೆ ಪೂರೈಸಿದ್ರೆ ಮುಂದಿನ ಕೆಲಸ ಆಗಬಹುದು. ಆ ಮಾತುಕತೆ ಮುಗಿಸಿದ ಮೇಲೇನೆ ನಿಶ್ಚಿತಾರ್ಥ ಆಗೋದು. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ದೊರೆಸ್ವಾಮಿಗಳೇ, ಇವರು ನನ್ನ ದೊಡ್ಡಪ್ಪನ ಮಗ, ನನಗೆ ಅಣ್ಣ ಆಗಬೇಕು. ನಮಸ್ಕಾರ. ನಮಸ್ಕಾರ. ಅಣ್ಣ, ಏನು ಹೇಳ್ತಾ ಇದೀಯ ನೀನು? ಇದೇನೋ ನೀನು ಸಿಟಿಗೆ ಬಂದ್ಮೇಲೆ ನಮ್ಮ ಸಂಪ್ರದಾಯಗಳನ್ನೆಲ್ಲ ಮರ್ತು ಬಿಟ್ಟಿದ್ಯಾ? ಅಲ್ಲ, ಏನಾಯ್ತು ಅಂತ ಈ ರೀತಿ ಮಾತಾಡ್ತಾ ಇದೀಯಾ? ನಿಶ್ಚಿತಾರ್ಥ ಅಂದ್ರೆ ಕೊಟ್ಟು ತಗೊಳ್ಳೋ ಮಾತಾಡ್ಬೇಕಪ್ಪ. ಹೆಣ್ಣಿನ ಕಡೆಯವ್ರೇನು ಬಾಯೇ ಬಿಡ್ತಿಲ್ಲ. ನೀ ನೋಡಿದ್ರೆ ಆಗಲೇ ಶಾಸ್ತ್ರ ಮಾಡಕ್ ರೆಡಿ ಆಗಿಬಿಟ್ಟಿದ್ಯಾ. ಅಣ್ಣ, ಅದೆಲ್ಲ ನಮ್ಮ ಕಾಲಕ್ಕೆ ಮುಗಿದೋಯ್ತು. ಈಗ ಗಂಡಿಗೆ ಹೆಣ್ಣು ಒಪ್ಪಿಗೆ ಆದ್ರೆ, ಹೆಣ್ಣಿಗೆ ಗಂಡು ಒಪ್ಪಿಗೆ ಆದ್ರೆ ಸಾಕು. ಏನೋ ಹೀಗೆ ಹೇಳ್ತಿದ್ಯಾ? ಕಾಲ ಯಾವುದಾದ್ರೇನು ಆಗೋದು ಮದ್ವೆನೇ ತಾನೆ. ವರದಕ್ಷಿಣೆ ವಿಚಾರ ಮಾತಾಡದೇ ಇದ್ರೆ ಅದು ನಿಶ್ಚಿತಾರ್ಥನೇ ಅಲ್ಲ. ಅಣ್ಣ, ನನಗೆ ಬೇರೆ ವಿಷಯ ಏನೂ ಗೊತ್ತಿಲ್ಲ. ನಮ್ಮನೆಯಲ್ಲಿ ಆ ಥರ ಏನೂ ಇಲ್ಲ. ನಮ್ಮ ಜೀವನ ಮಾಡೋದಕ್ಕೆ ಆ ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡೋದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಏಯ್, ಸುಮ್ಮನೆ ಇರೋ. ಏನೇನೋ ಮಾತಾಡಬೇಡ. ವರದಕ್ಷಿಣೆ ಕೊಡೋ ತಾಕತ್ತು ಕೋದಂಡನ್ ಮದುವೆ ಆಗೋ ಹೆಣ್ಣಿನ ಕಡೆಯವ್ರಿಗೆ ಇಲ್ಲ ಅಂತ ಹೇಳು. ಆ ವಿಷಯ ಇಡೀ ಊರ್ನವ್ರಿಗೆ ಗೊತ್ತಿರತ್ತಾನೆ. ನನಗೆ ಗೊತ್ತಿಲ್ವ ಈ ನಳಿನಿ ಬಗ್ಗೆ? ನಮ್ಮ ಕೋದಂಡನ್ ಮದುವೆ ಆಗೋಕೆ 10 ಜನ ಕ್ಯೂನಲ್ಲಿದ್ರಪ್ಪ. ನೀವು ಅಂದಿದ್ರೆ ಸಾಕಿತ್ ಕಣೋ, ಕೈಗೊಂದು ಕಾಲಿಗೊಂದು ಹೆಣ್ಣು ಸಿಕ್ತಿತ್ತು. ಕಾರು, ಬಂಗ್ಲೆ, ತೋಟ ಎಲ್ಲ ಆಸ್ತಿನ ಕೋದಂಡನ ಹೆಸರಿಗೆ ಬರ್ಕೊಟ್ಬಿಟ್ಟಿರೋರು. ಅದೆಲ್ಲ ಬಿಟ್ಟು ಹೋಗಿ ಹೋಗಿ ಗತಿಯಲ್ಲಿ ಇದ್ದವ್ರ ಜೊತೆ ಕೋದಂಡದ ಸಂಬಂಧ ಬೆಳೆಸ್ತಾ ಇದ್ಯಾ? ನಮ್ಮ ಕೋದಂಡನ ಮದುವೆ ಆಗ್ತಿರೋ ಹುಡುಗಿ ತಿನ್ನಕ್ಕೂ ಗತಿ ಇಲ್ಲದೆ ಇದ್ದೋಳು. ಆ ವಿಷಯ ಬಿಟ್ಬಿಡೋಣ. ನಮ್ಮ ಕೃಷ್ಣನ್ ಮದುವೆ ಆಗೋ ಹುಡುಗಿದು ಇದೇ ಕತೆನಾ? ಇಲ್ಲ ಇವ್ರಿಗೇನಾದ್ರು ಕೊಡೋ ತಾಕತ್ತಿದೆಯಾ? ರೇ ಯಜಮಾನ್ರೆ, ಏನು ಹುಡುಗಿರ್ ಕಡೆ ಇರುವಂತ ಅಷ್ಟು ಹಗುರವಾಗಿ ಮಾತಾಡ್ತಾ ಇದ್ದೀರಾ? ನಮ್ ದೊರೆಸ್ವಾಮಿ ಯೋಗ್ಯತೆ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನ್ರಿ? ಅವ್ರ ಯೋಗ್ಯತೆ ತಗೊಂಡು ನಾನೇನಪ್ಪ ಮಾಡ್ಲಿ? ಆಗಬೇಕಾಗಿರೋ ಶಾಸ್ತ್ರ ಶಾಸ್ತ್ರೋಕ್ತವಾಗೇ ಆಗಬೇಕು. ಅವ್ರು ನಮ್ಮ ಕೃಷ್ಣಂಗೆ ಏನು ವರದಕ್ಷಿಣೆ ಕೊಡ್ತಾರೋ ಅದರ ಮೇಲಿಂದ ಅವ್ರ ಯೋಗ್ಯತೆ ತೀರ್ಮಾನ ಮಾಡೋಣ. ಅದು ಎಲ್ರಿಗೂ ಈಗಲೇ ಗೊತ್ತಾದ್ರೆ ಒಳ್ಳೇದಲ್ವಾ? ರೇ ಯಜಮಾನ್ರೆ, ಇಡೀ ಊರೇ ಕೈ ಮುಗಿದು ಗೌರವ ಕೊಡುವಂತ ಕುಟುಂಬ ಅವ್ರದ್ದು. ಇವ್ರಿಗೆ ಅವಮಾನ ಮಾಡಿ ಈ ರೀತಿ ಮಾತಾಡೋದು ಸರಿ ಇಲ್ಲ. ಈಗ ಯಾರಿಗೆ ಯಾರು ಅವಮಾನ ಮಾಡಿಲ್ರಿ, ನಿಮಗ್ ಕೊಡಕ್ ಆಗದೆ ಹೋದ್ರೆ ನಮಗ್ ಕೊಡಕ್ ಆಗಲ್ಲ ಅಂತ ಹೇಳ್ಬಿಡಿ.
ನಮ್ಮ ಕೃಷ್ಣನ್ ಮದುವೆ ಆಗೋಕೆ ಇಂಥ 10 ಹುಡುಗಿಯರು ಕ್ಯೂನಲ್ಲಿ ಬಂದು ನಿಲ್ತಾರೆ. ಏಯ್ ನಮ್ಮ ವಂಶ ಏನ್ ಕಡಿಮೆ ಇಲ್ಲ ರೀ. ಸುತ್ತಮುತ್ತ ಹಳ್ಳಿ ಹುಡುಗರು ನಮ್ಮ ವಂಶಿನ ಮದುವೆ ಆಗೋಕೆ ಕಾಯ್ತಾ ಇದ್ರು ರೀ. ಹಾಗಾದ್ರೆ ಅಲ್ಲೇ ಹೋಗಿ ಮದುವೆ ಮಾಡ್ರಿ. ವರದಕ್ಷಿಣೆ ಕೊಡೋ ತಾಕತ್ತಿಲ್ಲ ಅಂದ್ಮೇಲೆ ಸಂಬಂಧ ಬೆಳೆಸಬಾರ್ದು. ಏನ್ ಮುನಿಯಪ್ಪ ನೀನು ಸುಮ್ಮನೆ